ಸ್ವಪಕ್ಷದ ವಿರುದ್ಧವೇ ತಮ್ಮ ಪಕ್ಷದ ವಿರುದ್ಧವೇ ಮಾಲಿಕಯ್ಯ ಗುತ್ತೇದಾರ್ ಅವರು ಕಿಡಿಕಾರಿದ್ದಾರೆ. ಆ ಮೂಲಕ ತಮ್ಮ ಅತೃಪ್ತಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಮಾಲಿಕಯ್ಯ ಗುತ್ತೇದಾರ್ ತಮ್ಮ ಪಕ್ಷದಲ್ಲಿರುವಂತಹ ಗೊಂದಲ ಜೊತೆಗೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಬಿಜೆಪಿ ನನ್ನ ನಡೆಸಿಕೊಂಡ ರೀತಿಯನ್ನು ನೋಡಿದ್ರೆ ನಾನು ಒಂದು ಕ್ಷಣ ಪಕ್ಷದಲ್ಲಿ ಇರಬಾರ್ದು, ನನ್ನ ಕುಟುಂಬವನ್ನ ಸ್ವಪಕ್ಷದ ಕೆಲವರು ಒಡೆದು ಹಾಕಿದ್ರು, ಕೆಲವು ಬದ್ಮಾಶರು ಒಡೆದು ಹಾಕಿದ್ರು ಅಂತೇಳಿ ಎಲ್ಲ ಹೇಳಿದ್ದಾರೆ. ಮೋದಿ ಮತ್ತೆ ಪ್ರಧಾನಿಯಾಗಲು ಬಿಜೆಪಿಯಲ್ಲಿದ್ದೀನಿ ನಾನು ಪ್ರಚಾರ ಸಭೆಯಲ್ಲಿ ಭಾವುಕರಾಗಿ ಮಾಲಿಕಯ್ಯ ಗುತ್ತೇದಾರ್ ಅವರು ಹೇಳಿದ್ದಾರೆ. ಸ್ವಪಕ್ಷದ ವಿರುದ್ಧವೇ ಮಾಲಿಕಯ್ಯ ಗುತ್ತೇದಾರ್ ಮಾಜಿ ಸಚಿವರು ಕಿಡಿಕಾರಿದ್ದಾರೆ, ಕೆಂಡಾಮಂಡಲಾಗಿದ್ದಾರೆ. ಮೋದಿ ಅನ್ನೋ ಒಂದು ರೀಸನ್ಗೋಸ್ಕರ ನಾನು ಪಕ್ಷದಲ್ಲಿ ಇನ್ನೂ ಕೂಡ ಇದ್ದೀನಿ, ನನ್ನ ಕುಟುಂಬವನ್ನೇ ಒಡೆದಾಕಿದ್ರು ಸ್ವಪಕ್ಷದ ಕೆಲವರು ಅಂತೇಳಿ ತಮ್ಮದೇ ಪಕ್ಷದ ವಿರುದ್ಧ ಮಾಲಿಕಯ್ಯ ಗುತ್ತೇದಾರ್ ಮಾನ್ಯ ಮಾಜಿ ಸಚಿವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಕೆಲವರು ಬದ್ಮಾಶರು ಅಂತೇಳಿ ಎಲ್ಲ ಹೇಳಿದ್ದಾರೆ. ಕೆಲವು ಬದ್ಮಾಶರು ಒಡೆದು ಹಾಕಿದ್ರು, ಮೋದಿ ಮತ್ತೆ ಪ್ರಧಾನಿ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನಿದ್ದೀನಿ ಪಕ್ಷದಲ್ಲಿ, ಅದನ್ನು ಹೊರತುಪಡಿಸಿದ್ರೆ ಮತ್ತೇನೂ ಕೂಡ ಇಲ್ಲ ಅಂತೇಳಿ ಪ್ರಚಾರದ ಸಭೆಯಲ್ಲಿ ಭಾವುಕರಾಗಿ ಮಾತನಾಡಿದ್ದಾರೆ ಮಾಲಿಕಯ್ಯ ಗುತ್ತೇದಾರ್. ನಾವೆಲ್ಲರೂ ನಿಜವಾಗಿ ಹೇಳಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿ ನಡ್ಕೊಂಡ ರೀತಿ ನೋಡು ಒಂದು ದಿನ ಪಾರ್ಟಿಯಾಗಿ ಇರಬಾರ್ದು. ನಾವು ನಿಜವಾಗಿ ಹೇಳ್ತಾ ಇದ್ದೀನಿ, ಇಷ್ಟು ವರ್ಷ ನಾನು ಏನ್ ಕುಟುಂಬ ಹೊಡೆದ್ರು, ನನ್ನ ಕುಟುಂಬ ಹೊಡೆದವರೇ ನಮ್ಮ ಪಾರ್ಟಿಯಾಗಿ ಇರ್ತಕ್ಕಂಥ ಬದ್ಮಾಸರು ಇದು ಹೇಳ್ತೀನಿ. ಆದ್ರೂ ಕೂಡ ನಾನು ಮನಸ್ಸನ್ನ ಇಟ್ಕೊಳ್ಳಿಲ್ಲ, ನನಗೆ ಮೋದಿ ಬೇಕು, ದೇಶ ಬೇಕು, ಭಾರತೀಯ ಜನತಾ ಪಾರ್ಟಿ ಶಕ್ತಿ ಕೊಡ್ಬೇಕಂತ ಎಲ್ಲ ಸಹಿಸ್ಕೊಂಡು ಈ ಪಾರ್ಟಿಯಲ್ಲಿ ಇದ್ದೀನಿ. ನಾವೆಲ್ಲರೂ ನಿಜವಾಗಿ ಹೇಳ್ಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿ ನಡ್ಕೊಂಡ ರೀತಿ ನೋಡು ಒಂದು ದಿನ ಪಾರ್ಟಿಯಾಗಿ ಇರಬಾರ್ದು. ನಾವು ಈ ಕುರಿತು ಮತ್ತಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ ಸುರೇಶ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಮಾಲಿಕಯ್ಯ ಗುತ್ತೇದಾರ್ಗೆ ಅಸಮಾಧಾನ ಆಗಿರೋದಕ್ಕೆ ಏನು ಕಾರಣ, ಮತ್ತೆ ಅವ್ರು ಏನು ಹೇಳಿದ್ದಾರೆ ತುಂಬಿದ ಪ್ರಚಾರದ ಸಭೆಯಲ್ಲಿ? ಸುರೇಶ್. ಎಸ್ ರಂಜಿತ್, ಈಗಾಗಲೇ ಏನು ಕಲಬುರಗಿಯಲ್ಲಿ BJP ಅಭ್ಯರ್ಥಿ ಪರವಾಗಿ ಮತವನ್ನು ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಒಂದು ಸಮಾವೇಶದ ಕಾರ್ಯಕ್ರಮದಲ್ಲಿ ಮಾಲಿಕಯ್ಯ ಗುತ್ತೇದಾರ್ ಅವರು ಒಂದಷ್ಟು ಅಸಮಾಧಾನವನ್ನು ಹೊರಹಾಕಿರ್ತಕ್ಕಂಥದ್ದು. ಈ ಅಸಮಾಧಾನ ಪ್ರಮುಖವಾಗಿ ತಮ್ಮ ಸೋದರ ಅಂದರೆ ನಿತಿನ್ ಗುತ್ತೇದಾರ್ ಅಂತ ಏನಿದ್ದಾರೆ ಅವರು ಮತ್ತು ಮಾಲಿಕಯ್ಯ ಗುತ್ತೇದಾರ್ ಇಬ್ಬರ ನಡುವಿನ ಒಂದಷ್ಟು ವೈಮನಸ್ಸು, ರಾಜಕೀಯ ಜಿದ್ದು ಈಗ ಮತ್ತಷ್ಟು ಬಹಿರಂಗ ಆಗ್ತಿರ್ತಕ್ಕಂಥದ್ದು. ಇದು ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಇದೇ ವಿಚಾರ ಇಬ್ಬರ ನಡುವೆ ಕೂಡ ಸಾಕಷ್ಟು ತಾರಕಕ್ಕೆ ಏರಿತ್ತು. ಈಗ ಆ ವಿಚಾರ ಮತ್ತೆ ಈಗ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಈಗ ತಮ್ಮ ಸೋದರ ನಿತಿನ್ ಗುತ್ತೇದಾರರ ವಿರುದ್ಧನೇ ಒಂದಷ್ಟು ಬಹಿರಂಗವಾಗಿ ಅಸಮಾಧಾನವನ್ನು ಹಾಕಿರ್ತಕ್ಕಂಥದ್ದು. ಜೊತೆಗೆ ಇದೇ ವಿಚಾರದಾಗಿ ಈಗಾಗಲೇ ಸ್ಥಳೀಯ ನಾಯಕರು ಕೂಡ ಮಾಲಿಕಯ್ಯ ಗುತ್ತೇದಾರರನ್ನು ಸಮಾಧಾನಪಡಿಸುವಂತಹ ಕೆಲಸಗಳು ಕೂಡ ಆಗಿದೆ. ಇಲ್ಲಿ ಹೆಚ್ಚಿನದಾಗಿ ಇಲ್ಲಿ ಒಂದು ಅಂಶವನ್ನು ಹೇಳೋದಾದರೆ, ಇಲ್ಲಿ ಪ್ರಮುಖವಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ಗಾಗಿ ನಡೆದಂಥ ಕಿತ್ತಾಟ ಏನಿತ್ತು ಅದು ಕೂಡ ಈಗ ಮಾಲಿಕಯ್ಯ ಗುತ್ತೇದಾರರಿಗೆ ಅದು ನೆನಪಾಗಿರ್ತಕ್ಕಂಥದ್ದು. ಅದೇ ವಿಚಾರಕ್ಕೆ ಈಗ ಮತ್ತಷ್ಟು ಅಸಮಾಧಾನವನ್ನು ಆಗಿರ್ತಕ್ಕಂಥದ್ದು. ಈಗ ಕಲಬುರಗಿಯಲ್ಲಿ ಪ್ರಮುಖ BJP ಅಭ್ಯರ್ಥಿಯ ಪರ ಏನು ಮತ ಪ್ರಚಾರವನ್ನು ಕೈಗೊಂಡಿದ್ರು, ಈ ಸಂದರ್ಭದಲ್ಲಿ ನಾನು ಪಕ್ಷದಲ್ಲೇ ಇರೋದು ಕೇವಲ ಮೋದಿಯವರಿಗಾಗಿ, ಮೋದಿಯವರನ್ನು ಪ್ರಧಾನಿಯನ್ನಾಗಿ ಮಾಡುವುದಕ್ಕೆ ನಿಟ್ಟಿನಲ್ಲಿ ಅಂತಕ್ಕಂಥ ರೀತಿಯಲ್ಲಿ ಒಂದು ರೀತಿಯಲ್ಲಿ ಒಲ್ಲದ ಮನಸ್ಸಿನಿಂದ BJPಯಲ್ಲಿ ಇದ್ದೇನೆ ಅನ್ನುವಂಥ ಒಂದು ಅರ್ಥದಲ್ಲಿ ಮಾತನ್ನು ಹೇಳಿರ್ತಕ್ಕಂಥದ್ದು. ಸುರೇಶ್, ಜಸ್ಟ್ ಹೋಲ್ಡ್, ನಿಮ್ಮನ್ನು ಮತ್ತೆ ಮಾತಾಡಿಸ್ತೀನಿ. ಈ ಕುರಿತಾಗಿ ನಮ್ಮ ಜೊತೆಲಿ ಮಾತಾಡೋದಕ್ಕೆ ಮಾಜಿ ಸಚಿವರಾಗಿರುವ BJP ಮುಖಂಡರಾಗಿರುವ ಮಾಲಿಕಯ್ಯ ಗುತ್ತೇದಾರ್ ಅವರೇ ಈಗ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಬಹುಶಃ ತಾಂತ್ರಿಕ ಕಾರಣದಿಂದ ಕರೆ ಕಟ್ಟಾಗಿದೆ, ಮತ್ತೆ ಅವ್ರನ್ನ ಸಂಪರ್ಕ ಮಾಡೋ ಪ್ರಯತ್ನ ಮಾಡೋಣ. ನೋಡಿ, ಮಾಲಿಕಯ್ಯ ಗುತ್ತೇದಾರ್ ಅವರ ಅಸಮಾಧಾನ ಈಗ ನೇರ ಪ್ರಚಾರದ ವೇದಿಕೆಯಲ್ಲೇ ಹೇಳಿದ್ದಾರೆ. ಕೆಲವು ಬದ್ಮಾಶರು ನಮ್ಮ ಕುಟುಂಬವನ್ನು ಒಡೆದಾಕಿದ್ರು ಅಂತೇಳಿ ಎಲ್ಲ ಹೇಳಿದ್ದಾರೆ ಮಾಲಿಕಯ್ಯ ಗುತ್ತೇದಾರ್. ತಮ್ಮ ಸ್ವಪಕ್ಷದ ವಿರುದ್ಧವೇ, BJP ವಿರುದ್ಧವೇ ಕೆಂಡ ಕಾರಿದ್ದಾರೆ ಮಾಲಿಕಯ್ಯ ಗುತ್ತೇದಾರ್. ಅವರು ಮಾತನಾಡ್ತಾ ಹೇಳ್ತಾ ಇದ್ದಾರೆ, ಮೋದಿ ಅನ್ನೋ ಕಾರಣಕ್ಕೋಸ್ಕರ ಇನ್ನೂ ಕೂಡ ನಾನು BJP ಪಕ್ಷದಲ್ಲೇ ಇದ್ದೇನೆ ಹೊರತು ಬೇರೆ ಯಾವ ಒಂದು BJP ಬಗೆಗಿನ ಅಭಿಮಾನ ನನಗಿಲ್ಲ ಅನ್ನೋದನ್ನ ಮಾಲಿಕಯ್ಯ ಗುತ್ತೇದಾರ್ ಪ್ರಚಾರದ ವೇದಿಕೆಯಲ್ಲೇ ಹೇಳಿದ್ದಾರೆ ತಮ್ಮ ಪಕ್ಷದ ವಿರುದ್ಧವೇ.